ಪ್ರಪಂಚ ಪರ್ಯಟನೆ ನಾನ್ ಮಾರ್ಕೆಟ್ ಒಳಗೆ ವ್ಯಾಪಾರ ಮಾಡೋ ಜಾನಕಿ ಎங்க ಅಪ್ಪ ಎங்க ಅಮ್ಮ ನಮ್ಮ ಅಜ್ಜಿ ಎಲ್ಲ ಇದು 3-4 ತಲೆಮಾರೆ ನಾವು ವ್ಯಾಪಾರ ಮಾಡೋದು. ಇವಾಗ ಬಂದ್ಬಿಟ್ಟು ಸೀಮಂತ ಅವ್ರು ಬಂದ್ಬಿಟ್ಟು ಇವಾಗ ನಮ್ಮ ಅಂಗಡಿ ಎತ್ತಿಂದ್ರೆ ಎಲ್ಲಿ ಎತ್ತು ಹೋಗೋದು ನಾವು ಈ ಜಾಗದೊಳಗೆ ಬಿಟ್ಟು ನಾವ್ ಎಲ್ಲಿ ಹೋಗೋದು ನಮ್ಮ ಮಕ್ಕಳನ್ನ ಹೆಂಗ ಸಾಕೋದು ಹೇಳ್ರಿ ನ್ಯಾಯ ಹೇಳ್ರಿ. ಇವಾಗ ಬಂದ್ಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು ಬಡವ್ರನ್ನ ಎಬ್ಬಿಸ್ಬಿಟ್ರೆ ಈ ನಾವು ಎಲ್ಲಿ ಹೋಗೋದು ನಮ್ಗೆ ಒಂದು ನ್ಯಾಯ ಬೇಕು. ಈ ಜಾಗದೊಳಗೆ ನಾವ್ ಪ್ರಾಣ ಹೋದ್ರೂ ಹೋಗೋದಿಲ್ಲ ಇಷ್ಟು ಜನ ಇದ್ದೀವಿ ನಾವು ಎಲ್ಲಿ ಹೋಗಿ ಬದುಕೊಳ್ಳೋದು ಈ ವಯಸ್ಸಿಗೆ ನಾವು ಏನ್ ಕೆಲಸ ಮಾಡಕ್ಕೆ ಆಗ್ತೈತೆ ಹುಟ್ಟಿ ಬೆಳೆದಿರೋದೆಲ್ಲ ಎಲ್ಲಿ ನಾವು ಎಲ್ಲಿ ಹೋಗ್ಬೇಕು ನಮ್ಗೆ ನ್ಯಾಯ ಹೇಳ್ರಿ ನ್ಯಾಯ ಹೇಳ್ಬೇಕು ನಮ್ಗೆ ಇಷ್ಟು ಜನ ಇದೀವಿ ಇಷ್ಟು ಜನಗ ಬದಲು ಹೇಳ್ಬೇಕು ನೀವು ಎಲ್ಲಿ ಹೋಗೋದು 100 ರೂಪಾಯಿ 200 ರೂಪಾಯಿ ಸಂಬಳ ಮಾಡಿ ಮಕ್ಕಳನ್ನ ಸಾಕ್ತಿವಿ ನಾವು ಎಲ್ಲಿ ಹೋಗ್ಬೇಕು ನ್ಯಾಯ ಹೇಳ್ಬೇಕು. ಕಾರ್ಪೊರೇಷನ್ ಬಂದ್ರೆ ಎಬ್ಬಿಸ್ತಾರೆ ಪೊಲೀಸ್ ಅವ್ರು ಬಂದ್ರೆ ಎಬ್ಬಿಸ್ತಾರೆ ಈ ಗಾಳಿ ಒಳಗೆ ಮತ್ತು ಮಳೆ ಒಳಗೆ ಇಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ ನಾವ್ ಎಲ್ಲಿ ಹೋಗೋದು ಅವತ್ತು ಜೀವನ ಮಾಡೋರು ನಾವು ಎಲ್ಲಿ ಹೋಗ್ಬೇಕು ನಾವ್ ಕೋಟಿ ಮಾಡ್ಕೊಂಡಿದ್ರ ನಾವ್ ಎಲ್ಲಿ ಆಯ್ತಾ ನಿಮ್ಗೆ ನೀವು ಕೋಡಿ ಹಾಕಿ ಪಾರ್ಕಿಂಗ್ ರೆಡಿ ಮಾಡಿದ್ರ ಈ ರೋಡ್ ಎತ್ತು ಅಂದ್ರೆ ಎಲ್ಲಿ ಎತ್ತಾಗ ಆಗ್ತದೆ ಈ ರೋಡ್ ಬಿಟ್ಟು ನಾವ್ ಹೋಗೋದಿಲ್ಲ ಎಲ್ಲಿ ನಾವು ಹೋಗ್ತೀವಿ ಯಾವ ಜಾಗಗಳಿಗೆ ಹೋಗ್ಬೇಕು ನ್ಯಾಯ ಆಗ್ಬೇಕು ನಮ್ಗೆ ಒಂದ್ 200 ರೂಪಾಯಿಗೆ 300 ರೂಪಾಯಿಗೆ ಐಟಮ್ ತಗೊಂಡ್ ಬಂದು ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ ಈ ಬಿಟ್ಟು ಹೋಗಿದ್ರೆ ಎಲ್ಲಿ ಹೋಗೋದು ನಾವ್ ಎಣ್ಣದಲ್ಲ ನಮ್ಮೂರ್ನಾದ್ ಇವಾಗ ನಮ್ಮ ಅಜ್ಜಿ ಮಾಡಿದ್ದಾರೆ ನಮ್ಮ ಅಜ್ಜಿಗೆ ಅಜ್ಜಿ ವ್ಯಾಪಾರ ಮಾಡಿದ್ದಾರೆ ಮಾರ್ಕೆಟ್ ಒಳಗೆ ಸೊಪ್ಪು ಮಾರ್ಕೆಟ್ ಇಂದ ಅಲ್ಲಿಂದ ಇಲ್ಲಿ ಬಂದಿದೀವಿ ನಾವು ಎಲ್ಲ ಕಟ್ಟಿ ಅಲ್ಲಿ ಓಡಿಸ್ರು ಈ ರೋಡ್ ಒಳಗೆ ಬಂದು ಕುತ್ಕೊಂಡಿದೀವಿ ನಮ್ಗೆ ನ್ಯಾಯ ಬೇಕು ಈ ಮಾರ್ಕೆಟ್ ಒಳಗೆ ನಮ್ಗೆ ನ್ಯಾಯ ಬೇಕು ಮಾರ್ಕೆಟ್ ಬಿಟ್ಟು ನಾವು ಹೋಗೋದಿಲ್ಲ ನಾವು ಪ್ರಾಣ ಹೋದ್ರೂ ಹೋಗೋದಿಲ್ಲ ನಾವು ಇಷ್ಟು ಜನಗ ನೀವು ಹೇಳ್ಬೇಕು ಇಷ್ಟು ಜನಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಅವತ್ತು ನಂಗೆ ಜೀವನ ಮಾಡೋದು ನಮ್ಮ ಹೊಟ್ಟೆಗೆ ಯಾಕೆ ಹೊಡಿತೀರಾ ನೀವ್ ಏನ ತೊಂದ್ರೆ ಕೊಡ್ತೀವ ನಾವಿದ್ರೆ ಪಾರಿಗೆ ನಡೀತೈತೆ ನಾವಿಲ್ಲಾಂದ್ರೆ ನಿನಗೆ ಪಾರಿಗೆ ನಡೀತೈತೆ ನಾವು 100 ಜನ ವ್ಯಾಪಾರ ಮಾಡಿದ್ರು ಗಿರಾಕಿಗಳು ಬರ್ತಾರೆ ಗಾಡಿ ಒಳಗಡೆ ಬಿಡ್ತಾರೆ ನಾವ್ ಒಂದ್ ಗಾಡಿನ ಆಚೆ ಬಿಡೋದಿಲ್ಲ ಒಳಗಡೆ ಹೋಗೋ ಪಾರ್ಕಿಂಗ್ ಆಯ್ತಂತ ನಾವೇ ಹೇಳಿ ಕಳಿಸ್ತೀವಿ ನೀನು ನಮ್ಮ ಎಬ್ಬರಿಸ್ತೀರಾ ಏನ್ ನ್ಯಾಯ ನಿನ್ಗೆ ಏನ್ ತೊಂದ್ರೆ ಕೊಡ್ತೀವ್ಯಾ ನಿನ್ ಹತ್ರ ದುಡ್ಡು ಐತೆ ನೀ ಶ್ರೀಮಂತರ ನಾವ್ ಬಡವ್ರು ಎಲ್ಲಿ ಹೋಗ್ಬೇಕು ನಮ್ಗೆ ನ್ಯಾಯ ಬೇಕ್ರಿ ಮಾರ್ಕೆಟ್ ಬಿಟ್ಟು ಹೋಗೋದಿಲ್ಲ ನಾವ್ ಪ್ರಾಣ ಹೋಗ್ದ್ರು ಹೋಗೋದಿಲ್ಲ ಇಲ್ಲೇ ಸಾಯೋದು ನಾವು ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ 40 ವರ್ಷ ಮಾರ್ಕೆಟ್ ಅಲ್ಲಿ ಬದುಕ್ತಾ ಇದೀವಿ ಸರ್ ನಾವು 40 ವರ್ಷ ಮೈಸೂರು ಮಹಾರಾಜ ಬಂದು ಏನ್ ಹೇಳಿದಾರೆ ಗೊತ್ತಾ ಬಡವರಿಗೆ ಯಾವ ಕಾಲದಲ್ಲಿ ಎದ್ದು ಮಾಡೋದು ಪುಟ್ಟರಾಮ್ ಜಾಗ ಅಂತ ಹೇಳಿದಾರೆ ಮೈಸೂರು ಮಹಾರಾಜ ಅದು ಇವಾಗ ಬಂದ್ಬಿಟ್ಟು ಪಾರ್ಕಿಂಗ್ ಹಾಕ್ಬಿಟ್ಟು ಜಾಗ ಎತ್ತೀನಿ ಅದು ಹತ್ತೀನಿ ಇದೇ ತರ ಎಲ್ಲ ಹೇಳ್ತಾ ಇದಾರೆ ನಮ್ಮ ಮಕ್ಕಳೇ ಸಾಕಿದ್ರೆ ಇಲ್ಲೇ ನಮ್ಮ ಅಕ್ಕ ನಮ್ಮ ಸಿಸ್ಟರ್ ಎಲ್ಲರೂ ಇಲ್ಲೇ ಮಾರ್ಕೆಟ್ ಅಲ್ಲಿ ಹುಟ್ಟಿ ಬಂದಿದ್ದು ನಾವೆಲ್ಲ ಎಲ್ಲಿ ಹೋಗೋದು ಸರ್ ಹೇಳಿ ನಮ್ಗೆ ಒಂದು ನ್ಯಾಯ ತೋರಿಸಿ ಸರ್ ಹೋಗೋದು ಇಲ್ಲಿ ಸರ್ ಹೋಗೋದು ನಾವು ಹೇಳಿ ಚಿಕ್ಕ ವಯಸ್ಸಿಂದ ನೋಡಿ ಅಲ್ಲಿ ಬಂದಿದ್ದೀನಿ ಇಲ್ಲೇ ಬಂದಿದ್ದೀವಿ ಎಲ್ಲಾ ಕಡೆ ಊಟ ಮಾಡಿದೀವಿ ಮಾರ್ಕೆಟ್ ಬಿಟ್ರೆ ನಮ್ಗೆ ಏನಿಲ್ಲ ಸರ್ ಗತಿ ಎಲ್ಲಿ ಹೋಗೋದು ಹೇಳಿ ಹೇಳ್ದೆ ನೀವು ಪಾರ್ಕಿಂಗ್ ಮಾಡ್ಬಿಟ್ರೆ ನಮ್ಗೆ ಏನ್ ಮಾಡೋದು ಸರ್ ನಮ್ಗೆ ಒಂದು ದಾರಿ ತೋರಿಸಿ ಸರ್ ನಾವು ಹೋಗ್ತೀವಿ ಸರ್ ತಕ್ಕಂತ ಬಂದ್ಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲೇ ಇಲ್ಲಿ ಅಂದ್ರೆ ನಾವು ಎಲ್ಲಿ ಹೋಗೋದು ಹೇಳಿ ಅಷ್ಟು ಕಷ್ಟಪಟ್ಟಿದೀವಿ ನಾವು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದೀವಿ ಸರ್ ನಾವೆಲ್ಲ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಸಾಕಿದ್ವಿ ಇಲ್ಲೇ ಮಾರ್ಕೆಟ್ ಅಲ್ಲಿ ಹುಟ್ಟಿ ಬಲ್ದಿ ಇಲ್ಲೇ ಊಟ ಮಾಡಿದೀವಿ ಸರ್ ಎಷ್ಟು ಮಕ್ಳು ಇದಾರೆ ಇವರೆಲ್ಲ ಸರ್ ಎಲ್ಲಿ ಸರ್ ಹೋಗೋದು ಸರ್
ಹೇಳಿ ಸರ್, ನೀವು ಹೇಳಿ ಸರ್, ಒಳ್ಳೆ ದಾರಿ ತೋರಿಸಿ ಸರ್, ನಮ್ಗೆ ಬೇರೆ ಏನ್ ಕೇಳ್ತಾ ಇಲ್ಲ, ನಮ್ಗೆ ಒಂದು ಒಳ್ಳೆ ದಾರಿ ತೋರಿಸ್ಬಿಟ್ಟು ನೀವು ಮಾಡಿ ಸರ್. ನಮ್ಮ ಹೆಸರು ಕಾಮಾಕ್ಷಿ. ನಮ್ ತಂದೆ ಹುಟ್ಟಿ ಬೆಳೆದಿದ್ದಿಲ್ಲೇ, ನಮ್ ತಾಯಿ ಹುಟ್ಟಿ ಬೆಳೆದಿದ್ದಿಲ್ಲೇ, ನಮ್ ಕುಟುಂಬ ಜೀವನ ಮಾಡಿದ್ದು ಇಲ್ಲೇ. ಇವಾಗ ಪಾರ್ಕಿಂಗ್ ಹೆಸರು ಹೇಳ್ಕೊಂಡು ಬಂದಿ ಎದ್ದೇಳು ಓಡು ಓಡು ಅಂದ್ರೆ ನಾವ್ ಸೌಕರ್ಯ? ನಮ್ಮ ಹತ್ರ ದುಡ್ಡು ಇದೆಯಾ? ನಾವ್ ಓದಿದೀವ? ನಮ್ಗೆ ಏನನ ಬೇರೆ ಕೆಲ್ಸ ಗೊತ್ತಾ? ಎಲ್ಲ ಮಾರ್ಕೆಟೇ ನಮ್ ಜೀವನ. ಓಡು ಓಡು ಅಂದ್ರೆ ಎಲ್ಲಿ ಓಡ್ಬೇಕು? ಓಡ್ಸೋರ್ನ ಓಡಿಸ್ರಿ, ಸುಮ್ನೆ ಈ ಹೆಂಗಸರು ಹೊಟ್ಟೆ ಮೇಲೆ ಹೊಡ್ಕೊಂಡು ಬಡವರಿಗೆ ಹಿಂಸೆ ಕೊಟ್ಕೊಂಡು ಹಿಂಗೆ ತಲೆ ತಿಂದ್ರೆ ಜನಗಳು ಏನ್ ಮಾಡ್ತಾರೆ? ನಮ್ಮ ಹತ್ರ ಏನ್ ಪವರ್ ಇದೆ ಸರ್? ನಿಮ್ಮನ್ನ ಅಧಿಕಾರ ಮಾಡೋ ಪವರ್ ನಮ್ಗಿದ್ಯಾ? ನಾವೆಲ್ಲ ದುಡ್ಕೊಂಡ್ ತಿನ್ಕೊಂಡಿದೀವಿ. ಸುಮ್ನೆ ನಮ್ ಗೋಳಿ ಯಾಕೆ ಸರ್ ಉಯ್ಕೋತಾರೆ ಇವ್ರು? ಇವ್ರಿಗೆ ಒಂದು ಬುದ್ಧಿ ಹೇಳ್ರಿ, ಒಂದ್ ನ್ಯಾಯ ಕೊಡ್ಸ್ರಿ ನಮ್ಗೆ. ಅಷ್ಟುವರೆಗೂ ನಾವು ಹೋರಾಟ ಮಾಡ್ತೀವಿ, ನಾವಿಲ್ಲೇ ಇರ್ತೀವಿ. ದಯಮಾಡಿ ಶಾಂತ ರೀತಿಯಿಂದ ಕೇಳಿ. ನಾವು ಯಾರ ಮೇಲೆ ಯಾವ ದೂರು ತಗೊಂಡ್ಬಂದಿಲ್ಲ. ನಮಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ಹೇಳಿ ನಮ್ಮ GBA ಗ್ರೇಟರ್ ಬೆಂಗಳೂರು ಏನು ಹೊಸದಾಗಿ ಆಗಿದೆ, ಪ್ರಮುಖ ಅಧಿಕಾರಿಗಳನ್ನ ನಾವು ಮನವಿ ಮಾಡೋದಕ್ಕೆ ಸೇರಿದ್ವಿ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ಆತ್ಮೀಯರು ಚೀಫ್ ಕಮಿಷನರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಮಾನ್ಯ ಕಮಿಷನರು ಬಂದಿದ್ದಾರೆ, ಜಗದೀಶ್ ಅವರು. ಭಾಳ ಒಳ್ಳೆ ಜನಪರವಾಗಿ ಕೆಲಸ ಮಾಡೋರು. ಇವರೆಲ್ಲರ ಮೇಲೆ ನಮಗೆ ವಿಶ್ವಾಸ ಇದೆ. ನಿಮ್ಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ನ್ಯಾಯ ಸಿಕ್ಕುತ್ತೆ ಅಂತ ಹೇಳಿ. ಹಾಗಾಗಿ ಆಗಿರ್ತಕ್ಕಂಥ ಏನು ತಪ್ಪುಗಳು ಏನಿದೆ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ನಮ್ಮ ಕಮಿಷನರು, ನಮ್ಮ ಪೊಲೀಸು DCP ಅವರು, ಅಧಿಕಾರಿಗಳು ಎಲ್ಲರೂ ಕೂಡ ನೋಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಬಹಳ ಹೆಚ್ಚು ಅನುಭವ ಇರ್ತಕ್ಕಂಥ ದಿವಾಕರ್ ಇರ್ಬೋದು, ನಮ್ಮ ಗೋಪಿಯವ್ರು ಇರ್ಬೋದು, ನಮ್ಮ ತಬರಾಜ್ ಇರ್ಬೋದು, ಅಥವಾ ಸುಶೀಲ್ ಇರ್ಬೋದು, ಎಲ್ಲರೂ ಕೂಡ ಇದನ್ನೆಲ್ಲ ವಿವರಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಬಂಧುಗಳೇ, ಈಗ ಈ ಗಳಿಗೆನೇ ಇದೆಲ್ಲ ಕಿತ್ತಾಕ್ಬಿಡಿ, ಇದೆಲ್ಲ ಸರಿ ಮಾಡಿಬಿಡಿ ಅನ್ನೋದಕ್ಕಿಂತ ಮಾನ್ಯ ಕಮಿಷನರ್ ಹೇಳಿದ್ದಾರೆ, ನಾವು ಒಂದು ಸ್ಕೆಚ್ ತಯಾರು ಮಾಡ್ತೇವೆ. ರಸ್ತೆ ಎಲ್ಲಿ ಸರಿ ಇರಬೇಕು, ಎಲ್ಲಿ ಅಂಗಡಿಗಳಿರಬೇಕು, ಎಲ್ಲಿ ಪ್ರವೇಶ ದ್ವಾರಗಳಿಗೆ ತೊಂದರೆ ಆಗಿದೆ ಅದು ಹೇಗಿರಬೇಕು ಇತ್ಯಾದಿಗಳನ್ನೆಲ್ಲ ರೆಡಿ ಮಾಡ್ತಾರೆ. ಮತ್ತೆ ಇಲ್ಲೇ ಕಾಯಮ್ಮಾಗಿ ಮಾರುಕಟ್ಟೆಯಲ್ಲಿ ಒಂದೆರಡು ಫೈರ್ ಬ್ರಿಗೇಡ್ ಕೂಡ ಇರಬೇಕಾಗತ್ತೆ. ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ನಾವು ಸಲಹೆ ಕೊಟ್ಟಿದ್ದೀವೋ ಅದೆಲ್ಲ ಅವರು ಗಮನಿಸಿದ್ದಾರೆ. ಅವರು ಈ ಕಾರ್ಯಗತ ಮಾಡಲಿಕ್ಕೆ ಕೆಲವು ದಿನಗಳು ಅವರಿಗೆ ಕಾಲಾವಕಾಶ ಬೇಕಾಗ್ಬೋದು. ಹಾಗಾಗಿ ನಾವು ಮನವಿ ಮಾಡಿದ್ದೀವಿ, ಈ ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಾವು ಅವ್ರ ಮೇಲೆ ಇಟ್ಕೊಳ್ತೇವೆ. ಯಾಕೆಂದ್ರೆ ಈ ನಡುವೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಅವರು ಈ ಸಮಸ್ಯೆ ಆಲಿಸಿದರೋ ಇಲ್ವೋ ಗೊತ್ತಿಲ್ಲ, ಅಥವಾ ಕಂಡು ಅನುಭವ ಇದೆಯೋ ಗೊತ್ತಿಲ್ಲ. ಯಾರಿಗೋ ವಿಶ್ವಾಸದಿಂದ ಅವ್ರ ನಂಬಿಕೆ ಮೇಲೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆ ಪಾರ್ಕಿಂಗ್ ತಗೊಂಡವರು ತಪ್ಪು ಮಾಡಬಾರ್ದು, ಹೆಂಗೆ ಸಾರ್ವಜನಿಕರಿಗೆ ತಪ್ಪಾಗಿ ನಡ್ಕೋಬಾರ್ದು. ಅದೆಲ್ಲದನ್ನೂ ಕೂಡ ಗಮನಿಸಿ ಮುಂದಿನ ಏನ್ ತೀರ್ಮಾನ ತಗೋಬೇಕಂತ ಹೇಳಿ ಮುಖ್ಯಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೇವೆ. ಹಾಗಾಗಿ ಈಗ ತುರ್ತಾಗಿ ತಗೊಳ್ತಕ್ಕಂತ ತೀರ್ಮಾನಗಳು ಏನಿದೆ, ಮಾನ್ಯ ಕಮಿಷನರು ಜಗದೀಶ್ ಅವರು ಬಂದಿದ್ದಾರಲ್ಲ, ಅವರು ನಮ್ಮನ್ನು ಕುರಿತು ಒಂದೆರಡು ಮಾತಾಡ್ಲಿ, ಆಮೇಲೆ ಸಭೆಯನ್ನ ಮುಕ್ತಾಯ ಮಾಡೋಣ. ಅಲ್ಲಿವರೆಗೆ ಯಾರು ಎದ್ದೇಳಬಾರ್ದು, ಮತ್ತೆ ಯಾರು ಮಾತಾಡ್ಬೇಕು. ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಏನೇನಿದ್ದೀರಿ ಯಾರು ಮಾತಾಡಕ್ ಹೋಗ್ಬಿಡಿ, ಅವ್ರು ಮಾತಾಡಲಿ. ಅವ್ರು ಏನಾರ ಮಾತಾಡಿದ್ದು ಸಮಾಧಾನ ಆಗದೆ ಇದ್ರೆ ನಾವು ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿದ್ದೀರಿ.
ಅಲ್ಲಿ ಮಾನ್ಯ ಮುಖ್ಯ ಆಯುಕ್ತರಿಗೆ ಬಂದು ಮನವಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಲೀಡರ್ಗಳು. ಆ ಮನವಿಯನ್ನು ಸ್ವೀಕರಿಸಿದ್ದೀವಿ. ಮುಖ್ಯ ಆಯುಕ್ತರ ಸೂಚನೆ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಏನೇನು ಸಮಸ್ಯೆಗಳಿದೆ ಅಂತ ನನಗೆ ತೋರಿಸಿದ್ದಾರೆ. ಇಲ್ಲಿರುವಂಥ ನಿಮ್ಮೆಲ್ಲ ಲೀಡರ್ಗಳು ನಮಗೆ ಏನು ಸಮಸ್ಯೆಗಳನ್ನು ತೋರಿಸಿದ್ದಾರೆ. ಆದರೆ ಇಲ್ಲಿ ಇರುವಂಥ ಸಮಸ್ಯೆಯನ್ನು ಕಾರ್ಪೊರೇಷನ್ ಬಗೆಹರಿಸಲೇಬೇಕು. ಹಾಗಾಗಿ ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಬಂದು ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಮೊದಲು ನಾವು ಫಸ್ಟ್ ಡೇ ಒಂದು ದಿವಸ ಇಲ್ಲಿ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮೂಗಿಟ್ಕೊಂಡು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಇವರೆಲ್ಲ ಕೆಲಸ ಮಾಡೋದಿಲ್ಲಿ, ಹೇಗಿರ್ಬೇಕು ಇವರು ದಿಢೀರಿ ಅಂತ ಕೇಳಿ ಇಲ್ಲೊಂದಿಷ್ಟು ಕ್ಲೀನಿಂಗ್ ಆಕ್ಟಿವಿಟಿ ಆಗಬೇಕು ಅಂತ ಕ್ಲೀನ್ ಮಾಡ್ತಿದ್ವಿ. ಒಂದಂತ ಹೇಳ್ತೀನಿ, ಯಾರು ಹೇಳಿದ್ದಾರೆ ಅಂತ ಮಾಡ್ತಾ ಇಲ್ಲ. ಇದು ಕಾರ್ಪೊರೇಷನ್ ಕಮಿಷನರ್, ಅದು ಮುಖ್ಯ ಆಯುಕ್ತರು, DPA ಮುಖ್ಯ ಆಯುಕ್ತರು ಬಂದು ಸೂಚನೆ ಕೊಟ್ಟಂತೆ ಒಂದಿಷ್ಟು ಕೆಲಸಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ನಿಮಗೆ ತೊಂದರೆ ಕೊಡಬೇಕು ಅಂತ ಏನಿಲ್ಲ. ಆದರೆ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು. ಅದನ್ನು ಸಹ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಯಾಕೆಂದರೆ ಅವತ್ತು ಬಂದ ದಿವಸ ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತದೆ ಅಂಥ ಪರಿಸ್ಥಿತಿ. ಆದರೆ ಏನಾದರೂ ಸಮಸ್ಯೆ ಆಯಿತು, ಆವಾಗ ಏನಾದರೂ ಬೆಂಕಿ ಅವಘಡ ಆಯಿತು, ಬೇರೆ ಗಾಡಿಗಳು ಬರಬೇಕು, ಎಲ್ಲಿ ಬರಬೇಕು, ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಜವಾಬ್ದಾರಿ ಆಗ್ತಾರೆ. ಹಾಗಾಗಿ ಇವತ್ತು ನೀವು ಇಲ್ಲೇ ಕೂತಿದ್ದೀವಿ. ನಿಮ್ಮೆಲ್ಲರಲ್ಲೇ ನಾನು ಮನವಿ ಇರ್ತೇನೆ, ಕಾರ್ಪೊರೇಷನ್ಗೆ ಬಿಟ್ಟು ಯಾರಿಗೂ ಸಹ ₹1 ಕೊಡಬಾರ್ದು. ಯಾರಿಗಾದ್ರೂ ಕೊಟ್ಟರೆ ಆ ಅಂಗಡಿಯನ್ನು ಖಾಲಿ ಮಾಡಿಸ್ತೇನೆ. ಯಾಕಂದರೆ ಓನರು ಕಾರ್ಪೊರೇಷನ್ ಮಾತ್ರ ಇದೆ, ಬೇರೆ ಯಾರು ಅಲ್ಲ. ಬೇರೆ ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ₹1 ಕೊಡಬಾರ್ದು. ನಾನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂತೆ ನಾವು ಒಂದು ಪ್ಲ್ಯಾನ್ ರೆಡಿ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ. ನೀವೆಲ್ಲಿ ಕೂತ್ಕೋಬೇಕು, ಏನು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ತೀವಿ. ನಿಮಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮಾರ್ಕೆಟನ್ನು ನಡೆಸಬೇಕಾಗಿದೆ. ಇದು ನಮ್ದು ಅನ್ನೋದಕ್ಕಿಂತ ನಿಮ್ಮ ಮಾರ್ಕೆಟ್. ನೀವು ಎಷ್ಟು ವರ್ಷದಿಂದ ಹೇಳ್ತೀರಿ, ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಮಗೂ ಗೊತ್ತಿದೆ. ಆದರೆ ನೀವು ಮಾಡ್ತಾ ಇರುವಂಥ ಒಂದಿಷ್ಟು ಜನ ಮಾಡ್ತಾ ಇರುವಂಥ ಕೆಲಸಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದು ಆಗಬಾರ್ದು. ಯಾಕೆಂದರೆ ಸಾರ್ವಜನಿಕರು ಬಂದರೆ ತಾನೇ ವ್ಯಾಪಾರ ಆಗೋದಿಲ್ಲ. ನೀವು ಕೂತ್ಕೊಂಡು ಏನು ಮಾಡಬೇಕು? ಹಾಗಾಗಿ ಸಾರ್ವಜನಿಕರು ಬಂದು ಹೋಗಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತೀನಿ. ನಿಮ್ಮ ಲೀಡರ್ಗಳ ಜೊತೆ ಎಲ್ಲರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. DPA ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡ್ತೀನಿ. ಅದಾದಮೇಲೆ ಎಲ್ಲರ ಒಪ್ಪಿಗೆ ತಗೊಂಡು ಮಾರ್ಕ್ ಮಾಡಿ ನಿಮ್ಮೆಲ್ಲರಿಗೂ ಕೊಡ್ತೀವಿ. ಮುಂದೆ ನೀವು ಅದೇನು ನೆಲ ಬಾಡಿಗೆ ಕೊಡ್ತೀರೋ, ಏನು ಕೊಡಬೇಕು ಅದನ್ನು ಕಾರ್ಪೊರೇಷನ್ಗೆ ಮಾತ್ರ ಕೊಡಬೇಕು, ಬೇರೆ ಯಾರಿಗೂ ಸಹ ಕೊಡಲಿಕ್ಕಿಲ್ಲ. ಅದನ್ನು ಕೊಟ್ಟರೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರು ಸಹ ಇಲ್ಲಿ ಟೋಲ್ ಕಲೆಕ್ಷನ್ ಮಾಡೋಕ್ಕೆ ಕೊಡೋದಿಲ್ಲ. ಸರ್ಕಾರಕ್ಕೆ ಮಾತ್ರ ಬರಬೇಕು, ಕಾರ್ಪೊರೇಷನ್ಗೆ ಮಾತ್ರ ಬರಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳಾಗಬೇಕಾಗಿದೆ. ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಆ ಕೆಲಸಗಳನ್ನು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದುವರೆಗೂ ಶಾಂತಿಯುತವಾಗಿ ನೀವೆಲ್ಲರೂ ಪ್ರತಿಭಟನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳಿಂದ. ಮಾನ್ಯ ಕಮಿಷನರು ಏನು ಮಾತಾಡಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಮಗೆ ತುಂಬಾ ಭರವಸೆ ಇದೆ. ಅವರು ಬೇಗ ಆ ಕೆಲಸವನ್ನ ತ್ವರಿತವಾಗಿ ಮಾಡಿ ನಿಮ್ಗೆಲ್ರಿಗೂ ಕೂಡ ಸಮಾಧಾನ ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ತಾ, ಈಗ ಕಮಿಷನರನ್ನ ಬೀಳ್ಕೊಡುವಂತ ಕೆಲಸನ ನಾವು ಮಾಡ್ತೀವಿ. ಈಗ ತಾವೆಲ್ಲರೂ ಕೂಡ ನಾಳೆಯಿಂದ ಯಥಾ ಪ್ರಕಾರ ನಿಮ್ಮ ಕೆಲಸ ಮುಂದುವರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ. ಪ್ರಪಂಚ ಪರ್ಯಟನೆ